ತುಮಕೂರಿನಲ್ಲಿರುವಂತಹ ಇಟ್ಟಿಗೆ ಫ್ಯಾಕ್ಟರಿಯೊಂದು ಸ್ಥಳೀಯರ ಜೀವವನ್ನ ಹಿಂಡ್ತಾ ಇದೆ. ಉಸಿರಾಟದ ತೊಂದರೆಯಿಂದ ಅಲ್ಲಿನ ಗ್ರಾಮಸ್ಥರು ಬಳಲ್ತಾ ಇದ್ದಾರೆ. ವಡ್ಡರಹಳ್ಳಿ ಗ್ರಾಮಸ್ಥರ ಗೋಳು ಈಗ ಮುಗಿಲು ಮುಟ್ಟಿದೆ. ಇಟ್ಟಿಗೆ ಫ್ಯಾಕ್ಟರಿಯಿಂದ 10ಕ್ಕೂ ಹೆಚ್ಚು ಜನರು ಅಸ್ವಸ್ಥ ಆಗಿದ್ದಾರೆ. ತುಮಕೂರು ಪಾಲಿಕೆಯಿಂದ ಇಟ್ಟಿಗೆ ಫ್ಯಾಕ್ಟರಿಗೆ ನೋಟಿಸ್ ನೀಡಲಾಗಿದೆ. ಇಟ್ಟಿಗೆ ಫ್ಯಾಕ್ಟರಿ ಸ್ಥಳಾಂತರಕ್ಕೆ ನೋಟಿಸ್ ಕೊಟ್ಟರು ಕೂಡ ಯಾರೂ ಕೇರೆ ಮಾಡ್ತಾ ಇಲ್ಲ. ಉಸಿರಾಟ, ಕೆಮ್ಮು, ತಲೆನೋವು, ಕಫದಿಂದ ಸ್ಥಳೀಯ ಭಾಗದ ಜನರು ನರಳಾಡ್ತಾ ಇದ್ದಾರೆ. ಅನಾರೋಗ್ಯದಿಂದ ಆಸ್ಪತ್ರೆಗೆ ಅಲಿಯುವಂತಹ ಪರಿಸ್ಥಿತಿ ಗ್ರಾಮಸ್ಥರಿಗೆ ಬಂದಿದೆ. ಕಲ್ಲಿದ್ದಲು ಬಳಸಿ ಇಟ್ಟಿಗೆಯನ್ನ ಸುಡುವ ಫ್ಯಾಕ್ಟರಿಯಿಂದ ಸ್ಥಳೀಯರಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇದೆ. ಸೊ ಹೀಗಾಗಿ ದೂರನ್ನು ಕೊಡಲಾಗಿತ್ತು. ಸ್ಥಳಾಂತರ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ನೀಡಿದ್ರು ಕೂಡ, ನೋಟಿಸನ್ನು ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕೇರ್ ಅಂತ ಇಲ್ಲ. ಸೊ ಹೀಗಾಗಿ ಜನರು ಈಗ ಬಳಲಿ ಬೆಂಡಾಗಿ ಹೋಗಿದ್ದಾರೆ. ಸ್ಥಳೀಯರ ಜೀವವನ್ನು ಹಿಂಡ್ತಾ ಇದೆ. 10ಕ್ಕೂ ಹೆಚ್ಚು ಜನರು ಈಗ ಅನಾರೋಗ್ಯದಿಂದ ಈ ಭಾಗದಲ್ಲಿ ಬಳಲ್ತಿದ್ದಾರೆ. ಏನು ಇರೋಕ್ಕೆ ಆಗ್ತಾ ಇಲ್ಲ, ನನ್ನ ಕೈಲಿ ತಡ್ಕೊಳಕ್ಕೆ. 4 ದಿವಸ ಅಡ್ಮಿಟ್ ಆಗಿದ್ದೀನಿ. ಇನ್ನು ನೆನ್ನೆ ಕರ್ಕೊಂಬಂದಿದ್ದಾರೆ. ಒಂದು 20,000 ಮೇಲೆ ಖರ್ಚಾಗಿದೆ. ಯಾಕಾಯ್ತು ಈ ಥರ ಎಲ್ಲ? ಅದೇ ಇದೇ ವಾಸನೆಗೆ ಸರ್. ಹೆಂಗೆ ಶುರು ಆಗುತ್ತೆ ವಾಸನೆಯಿಂದ? ಏನು ಶುರು? ಗಾಳಿ ಬೀಸಿರೆ ಒಂಥರ ತಲೆನೋವು ಫಸ್ಟು, ಆಮೇಲೆ ಹೊಟ್ಟೆ ನೋವು, ಕೆಮ್ಮು, ವಾಂತಿ. ಎಷ್ಟು ದಿನ ಆಸ್ಪತ್ರೆ ಅಡ್ಮಿಟ್ ಆಗಿದ್ರಿ ನೀವು? ನಾವು 4 ದಿವಸ ಸರ್. ಏನು ಇರೋಕ್ಕೆ ಆಗ್ತಾ ಇಲ್ಲ, ನನ್ನ ಕೈಲಿ ತಡ್ಕೊಳಕ್ಕೆ. ತುಮಕೂರಿನಲ್ಲಿರುವಂತಹ ಇಟ್ಟಿಗೆ ಫ್ಯಾಕ್ಟರಿಯೊಂದು ಸ್ಥಳೀಯರ ಜೀವವನ್ನ ಹಿಂಡ್ತಾ ಇದೆ. ಉಸಿರಾಟದ ತೊಂದರೆಯಿಂದ ಅಲ್ಲಿನ ಗ್ರಾಮಸ್ಥರು ಬಳಲ್ತಾ ಇದ್ದಾರೆ. ವಡ್ಡರಹಳ್ಳಿ ಗ್ರಾಮಸ್ಥರ ಗೋಳು ಈಗ ಮುಗಿಲು ಮುಟ್ಟಿದೆ. ಇಟ್ಟಿಗೆ ಫ್ಯಾಕ್ಟರಿಯಿಂದ 10ಕ್ಕೂ ಹೆಚ್ಚು ಜನರು ಅಸ್ವಸ್ಥ ಆಗಿದ್ದಾರೆ. ತುಮಕೂರು ಪಾಲಿಕೆಯಿಂದ ಇಟ್ಟಿಗೆ ಫ್ಯಾಕ್ಟರಿಗೆ ನೋಟಿಸ್ ನೀಡಲಾಗಿದೆ. ಇಟ್ಟಿಗೆ ಫ್ಯಾಕ್ಟರಿ ಸ್ಥಳಾಂತರಕ್ಕೆ ನೋಟಿಸ್ ಕೊಟ್ಟರು ಕೂಡ ಯಾರೂ ಕೇರೆ ಮಾಡ್ತಾ ಇಲ್ಲ. ಉಸಿರಾಟ, ಕೆಮ್ಮು, ತಲೆನೋವು, ಕಫದಿಂದ ಸ್ಥಳೀಯ ಭಾಗದ ಜನರು ನರಳಾಡ್ತಾ ಇದ್ದಾರೆ. ಅನಾರೋಗ್ಯದಿಂದ ಆಸ್ಪತ್ರೆಗೆ ಅಲಿಯುವಂತಹ ಪರಿಸ್ಥಿತಿ ಗ್ರಾಮಸ್ಥರಿಗೆ ಬಂದಿದೆ. ಕಲ್ಲಿದ್ದಲು ಬಳಸಿ ಇಟ್ಟಿಗೆಯನ್ನ ಸುಡುವ ಫ್ಯಾಕ್ಟರಿಯಿಂದ ಸ್ಥಳೀಯರಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇದೆ. ಸೊ ಹೀಗಾಗಿ ದೂರನ್ನು ಕೊಡಲಾಗಿತ್ತು. ಸ್ಥಳಾಂತರ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ನೀಡಿದ್ರು ಕೂಡ, ನೋಟಿಸನ್ನು ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕೇರ್ ಅಂತ ಇಲ್ಲ. ಸೊ ಹೀಗಾಗಿ ಜನರು ಈಗ ಬಳಲಿ ಬೆಂಡಾಗಿ ಹೋಗಿದ್ದಾರೆ. ಸ್ಥಳೀಯರ ಜೀವವನ್ನು ಹಿಂಡ್ತಾ ಇದೆ. 10ಕ್ಕೂ ಹೆಚ್ಚು ಜನರು ಈಗ ಅನಾರೋಗ್ಯದಿಂದ ಈ ಭಾಗದಲ್ಲಿ ಬಳಲ್ತಿದ್ದಾರೆ. ಏನು ಇರೋಕ್ಕೆ ಆಗ್ತಾ ಇಲ್ಲ, ನನ್ನ ಕೈಲಿ ತಡ್ಕೊಳಕ್ಕೆ. 4 ದಿವಸ ಅಡ್ಮಿಟ್ ಆಗಿದ್ದೀನಿ. ಇನ್ನು ನೆನ್ನೆ ಕರ್ಕೊಂಬಂದಿದ್ದಾರೆ. ಒಂದು 20,000 ಮೇಲೆ ಖರ್ಚಾಗಿದೆ. ಯಾಕಾಯ್ತು ಈ ಥರ ಎಲ್ಲ? ಅದೇ ಇದೇ ವಾಸನೆಗೆ ಸರ್. ಹೆಂಗೆ ಶುರು ಆಗುತ್ತೆ ವಾಸನೆಯಿಂದ? ಏನು ಶುರು? ಗಾಳಿ ಬೀಸಿರೆ ಒಂಥರ ತಲೆನೋವು ಫಸ್ಟು, ಆಮೇಲೆ ಹೊಟ್ಟೆ ನೋವು, ಕೆಮ್ಮು, ವಾಂತಿ. ಎಷ್ಟು ದಿನ ಆಸ್ಪತ್ರೆ ಅಡ್ಮಿಟ್ ಆಗಿದ್ರಿ ನೀವು? ನಾವು 4 ದಿವಸ ಸರ್. ಏನು ಇರೋಕ್ಕೆ ಆಗ್ತಾ ಇಲ್ಲ, ನನ್ನ ಕೈಲಿ ತಡ್ಕೊಳಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.